ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಈಸ್ ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು ಚಿಕನ್ ಸಾಂಬಾರು. ತುಂಬ ಟೇಸ್ಟಿಯಾಗಿರುತ್ತೆ, ಈಸಿ ರೆಸಿಪಿ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಚಿಕನ್ ಅರ್ಧ kg, ಈರುಳ್ಳಿ, ಎಣ್ಣೆ, ಟೊಮೊಟೊ, ಮತ್ತು ಆಚಿ ಚಿಕನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಉಪ್ಪು, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ. ಹೀಗೆ ಹೇಗೆ ಮಾಡೋದು ನೋಡೋಣ. ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ಈಗ ಚಿಕನ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥದ್ದು ಹಾಕ್ಕೊತಿದ್ದೀನಿ. 1/2 kg ಇದೆ ಚಿಕನ್. ಇದು ತುಂಬಾ ಚೆನ್ನಾಗಿರುತ್ತೆ. ಅನ್ನ ಮತ್ತು ಮುದ್ದೆ, ಚಪಾತಿ, ದೋಸೆ, ಇಡ್ಲಿ ಇದಕ್ಕೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ಟರ್ಮರಿಕ್ ಪೌಡರ್ ಹಾಕ್ಕೊತಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ಎಲ್ಲ ಥರ ನಾನ್ ವೆಜ್ ಏನೇ ಮಾಡಬೇಕಿದ್ರೂ ಟರ್ಮರಿಕ್ ಪೌಡರ್ ಹಾಕಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈಗ ಸಾಲ್ಟ್ ಹಾಕ್ಕೊತಿದ್ದೀನಿ. ಅದು ಎಣ್ಣೆಲೇ ನಾವು ಚಿಕನ್ ಬೇಯಿಸ್ಬೇಕಾದ್ರೆ ಸಾಲ್ಟ್ ಹಾಕ್ಕೊಂಡ್ರೆ ಅದು ಬೇಗನೆ ಚಿಕನ್ಗೆಲ್ಲ ಹಿಡಿಯುತ್ತೆ, ಅದರಿಂದ ಸಾಲ್ಟ್ ಹಾಕಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ, 1.5 ಸ್ಪೂನಷ್ಟು. ಅದು ಸಹ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಮತ್ತು ಆಚಿ ಚಿಕನ್ ಮಸಾಲೆ 1.5 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪೌಡರ್ 1.5 ಸ್ಪೂನು. ಇದು ಸಹ ಸ್ವಲ್ಪ ಎಣ್ಣೆಲಿ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಶುಂಠಿ ಬೆಳ್ಳುಳ್ಳಿ ಮತ್ತು ಈ ಧನಿಯಾ ಪೌಡರ್ ಇದೆಲ್ಲ. ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆಲೇ ಬೇಯೋ ಥರ ಇಟ್ಕೋಬೇಕು ಚಿಕನ್ನ, ಆವಾಗಲೇ ಚೆನ್ನಾಗಿರೋದು. ಈಗ ಟೊಮೊಟೊ 1 ಹಾಕ್ಕೊತಿದ್ದೀನಿ. ಸ್ವಲ್ಪ ಅದು ಸಹ ಎಣ್ಣೆಲಿ ಫ್ರೈ ಆಗಲಿ. ಅದ್ರ ಜೊತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಮಸಾಲೆ ಎಲ್ಲ ತಳ ಹಿಡಿಯುತ್ತೆ, ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಯಿಸ್ಕೊಳ್ಳಿ, ಒಂದು 5 ನಿಮಿಷ. ಮತ್ತು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಿಕನ್ ಬೇಯಲಿ ಅಂತ. ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಸಾಕು, ಬೇಗನೆ ಆಗುತ್ತೆ ಈ ರೆಸಿಪಿ. ಬ್ಯಾಚುಲರ್ ಸಹ ಮಾಡ್ಕೋಬೋದು, ಎಮರ್ಜೆನ್ಸಿಗೂ ಆಗುತ್ತೆ. ನೋಡಿ ಎಷ್ಟು ಬೇಗ ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಿದ್ದೀನಿ. ಈಗ ರೆಡಿಯಾಗಿದೆ ಫ್ರೆಂಡ್ಸ್. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.